ಕ್ಯೂಟಾಗಿರ್ತಕ್ಕಂಥ ಬರ್ಡ್ ಕ್ರಾಫ್ಟ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ತೊಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಏನು ಎಕ್ಸಸ್ ಇದೆಯಲ್ಲ ಅದನ್ನು ಕೂಡ ಅಷ್ಟೇ ಫೋಲ್ಡ್ ಮಾಡಿ ಕಟ್ ಮಾಡಿ ತಗೊಳ್ಳಿ. ಕಟ್ ಮಾಡಿ ತಗೊಂಡು ನೆಕ್ಸ್ಟ್ ನಾವು ಅದನ್ನೇನು ಯೂಸ್ ಬರೋಲ್ಲ ನಮಗೆ, ನಾವೇನು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಆ ಶೇಪ್ದಷ್ಟೇ ನಾವು ಯೂಸ್ ಮಾಡೋದು ಇದರಲ್ಲಿ. ನೋಡಿ ಈ ರೀತಿ ಕಟ್ ಮಾಡಿ ತಗೊಂಡು ನೋಡಿ ಮಧ್ಯ ಸೆಂಟ್ರ್ ನಾವು ಯಾವ ಸೈಡ್ ಮಡ್ಚಿದ್ವೋ ಅದ್ರ ಆಪೋಸಿಟ್ ಸೈಡ್ ಮಡ್ಚ್ಕೊಳ್ಳಿ. ಆಪೋಸಿಟ್ ಸೈಡ್ ಮಡ್ಚಿ ಎಡ್ಜ್ ನೀಟಾಗಿ ಕೂರಬೇಕು. ನೀಟಾಗಿ ಕೂತು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಮಾರ್ಕ್ ಬರೋ ಥರ ಫೋಲ್ಡ್ ಮಾಡ್ಕೊಬೇಕು. ಮತ್ತೆ ಆಪೋಸಿಟ್ ಸೈಡ್ನ ಮಡ್ಚ್ಕೊಬೇಕು. ಸೇಮ್ ಯಾವ ರೀತಿ ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೀನಿ, ಅದು ಕೂಡ ಇದೇ ರೀತಿಯೇ ಫೋಲ್ಡ್ ಮಾಡ್ಕೊಂಡು ಮಾಡೋದು. ಸೇಮ್ ಇದನ್ನು ಅಷ್ಟೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಏನು ಮಾಡ್ಬೋದು ಆರಾಮಾಗಿ. ಈ ರೀತಿ ಒಂದು ಸ್ಟಾರು ಆರ್ಚ್ ಬರಬೇಕಲ್ಲಿ ಮಾರ್ಕ್, ನಾವೇನು ಮಾರ್ಕ್ ಮಾಡ್ತೀವಲ್ಲ ಫೋಲ್ಡ್ ಮಾಡಿ ಆ ಮಾರ್ಕ್ ಪೂರ್ತಿ ಸ್ಟಾರ್ ಥರ ಬರಬೇಕು. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಫೋಲ್ಡ್ ಮಾಡೋಕ್ಕೆ ಬರುತ್ತೆ. ಆ ಪೇಪರ್ನ ಎಡ್ಜನ್ನ ಒಂದೇ ಕಡೆ ಇಟ್ಕೊಂಡು ಬೆಂಡ್ ಮಾಡಿದ್ರೆ 4 ಮೂಲೆ ಒಂದೇ ಕಡೆ ಸೇರುತ್ತೆ ನೋಡಿ. ಈ ರೀತಿ ಆ ಎಡ್ಜೆಲ್ಲ ಒಂದೇ ಕಡೆ ಸೇರೋ ಥರ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೊಳೋದು. ಈ ರೀತಿ ಎಡ್ಜೆಲ್ಲ ಒಂದೇ ಸತಿ ಸೇರಿದ್ಮೇಲೆ ಕೆಳಗಡೆ ಸ್ವಲ್ಪ ನೀಟಾಗಿ ಮಾಡಿದ್ರೆ ಸಾಕು. ಅಲ್ಲೂ ಕೂಡ ನೀಟಾಗಿ ಕೂರುತ್ತೆ ನೋಡಿ. ಈ ರೀತಿ ಕೂರಬೇಕು. ನಿಮಗೆ ನಿಮ್ಮ ಸೈಡು 2 ಓಪನ್ ಇರಬೇಕು, ಇನ್ನೊಂದು ಸೈಡು ಕ್ಲೋಸ್ ಇರಬೇಕು. ಈ ರೀತಿ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು, ಯಾವ ಕಡೆ ಓಪನ್ ಇರೋ ಕಡೆ ಇಟ್ಟು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. 2 ಎಡ್ಜು ಓಪನ್ ಇರುತ್ತಲ್ಲ ಆ ಎಡ್ಜು ಓಪನ್ ಇರೋ ಕಡೆ ನೀಟಾಗಿ ಈ ರೀತಿ ಟ್ರಯಾಂಗಲ್ ಶೇಪ್ನ ಮಾಡ್ಕೊಬೇಕು ನೋಡಿ. ಟ್ರಯಾಂಗಲ್ ಶೇಪ್ 2 ಸೈಡು ಬರಬೇಕು ನೋಡಿ. ಯಾವ ಕಡೆ ಎಡ್ಜ್ ಲೆಂತ್ ಇರುತ್ತೋ ಆ ಕಡೆ ನಾವು ಟ್ರಯಾಂಗಲ್ ಶೇಪ್ನ ನೀಟಾಗಿ ಮಾಡ್ಕೊಂಡ್ರಾಯ್ತು. ನಾವು ಫೋಲ್ಡ್ ಮಾಡಿರೋ ಮಾರ್ಕ್ ಇದೆಯಲ್ಲ ಆ ಮಾರ್ಕಿಗೆ ಕೂಡ ನಾವು ಮತ್ತೆ ಬೆಂಡ್ ಮಾಡಬೇಕು. ಈ ರೀತಿ ಮಾಡಿಕೊಂಡು ಎಕ್ಸಸ್ ಏನಿದೆಯಲ್ಲ ಅದು ಕೂಡ ಅಷ್ಟೇ, ಅದು ಕೂಡ ಟ್ರಯಾಂಗಲ್ ಶೇಪಲ್ಲಿ ಇರುತ್ತಲ್ಲ ಅದನ್ನು ಈ ರೀತಿ ಬೆಂಡ್ ಮಾಡಿಕೊಂಡು ಮಾರ್ಕ್ ಬೀಳಬೇಕು. ನಾವು ಹಿಂಗೆ ಪೇಪರ್ ಓಪನ್ ಮಾಡಿದಾಗ ಫುಲ್ಲು ನೋಡಿ ಈ ರೀತಿ ಮಾರ್ಕ್ ಬರಬೇಕು. ಈ ರೀತಿ ಮಾರ್ಕ್ ಕರೆಕ್ಟಾಗಿ ಬಂದಿದೆ ಅಂದರೆ ನಮಗೆ ನೀಟಾಗಿ ಶೇಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಈ ರೀತಿ ಮಡಚಿ ಟ್ರಯಾಂಗಲ್ ಶೇಪ್ನೇ ಮಡಚಿಬಿಟ್ಟು ಮತ್ತು ನೋಡಿ ಅಲ್ಲಿ ಎಡ್ಜು ಏನು ಸಣ್ಣದೊಂದು ಟ್ರಯಾಂಗಲ್ ಕಾಣುತ್ತಲ್ಲ ಆ ಟ್ರಯಾಂಗಲ್ ತನಕನೂ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಇವಾಗ ನಾವು ಯಾವ ರೀತಿ ಫೋಲ್ಡ್ ಮಾಡಿದ್ದೀನೋ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಅದೆಲ್ಲಿದೆ ಕಟ್ ಬಂದಿದೆಯಲ್ಲ ಅಲ್ಲಿ ಮಧ್ಯ ಈ ರೀತಿ 4 ಎಡ್ಜನ್ನ ಸೇರಿಸ್ಬೇಕು. 4 ಎಡ್ಜನ್ನ ಸೇರಿಸಿದ್ಮೇಲೆ ನೀವು ಒಂದು ಸೈಡ್ ಓಪನ್ ಮಾಡಿ ನೋಡಿದ್ರೆ ಕಟ್ ಮಾಡಿ ಕಟ್ ಮಾಡಿ ಆಪೋಸಿಟ್ ಸೈಡ್ ಅರ್ಧ ಕಟ್ ಮಾಡಿದ್ದು ಒಂದು ಸೈಡ್ ಹೋಗಿರುತ್ತೆ, ಅರ್ಧ ಕಟ್ ಮಾಡಿರೋದು ಇನ್ನೊಂದು ಸೈಡ್ ಬಂದಿರುತ್ತೆ. ಅದನ್ನು ನೀವೀಗ ಆಪೋಸಿಟ್ ಸೈಡು ಮಡ್ಚ್ಕೊಬೇಕು. ಆಪೋಸಿಟ್ ಸೈಡ್ ಮಡ್ಚ್ಕೊಂಡಾಗ ಏನಾಗುತ್ತೆ, ಈ ರೀತಿ ನಿಮಗೆ ಗೊತ್ತಾಗುತ್ತೆ ಕಟ್ ಮಾಡಿರೋದು ಹೇಗೆ ಅಂತ ಗೊತ್ತಾಗುತ್ತೆ. ಆವಾಗ ಮತ್ತೆ ನಾವು ಅದನ್ನು ಎಡ್ಜನ್ನ ಮಧ್ಯಕ್ಕೆ ಏನು ಟ್ರಯಾಂಗಲ್ ಶೇಪ್ ಇದೆಯಲ್ಲ ಆ ಶೇಪನ್ನು ಮಧ್ಯಕ್ಕೆ ಕೈನಿಟ್ಕೊಂಡು ನಾವು ಮಡಚ್ತಾ ಇದ್ದೀನಲ್ಲ ಈ ರೀತಿ ಈ ಶೇಪಲ್ಲಿ ಮಡ್ಚ್ಕೊಬೇಕು ನೋಡಿ. ಎಡ್ಜೆಲ್ಲ ನೀಟಾಗಿ ಮಡ್ಚ್ಕೊಂಡಿಲ್ಲ ಅಂದರೆ ಪೇಪರ್ ಹರಿದ್ಬಿಡುತ್ತೆ. ಹಾಗಾಗಿ ನಾನು ಹೇಗೆ ಮಡಿಸ್ತಾ ಇದ್ದೀನೋ ಅದೇ ರೀತಿಯೇ ಮಡ್ಚ್ಕೊಡಿ. 2 ಸೈಡು ಅಷ್ಟೇ ಎಡ್ಜನ್ನ ನೀಟಾಗಿ ಶಾರ್ಪ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಬರ್ಡು. ಈ ರೀತಿ ಮಡ್ಚ್ಕೊಬೇಕು. 2 ಸೈಡು ಅಷ್ಟೇ ಒಂದೇ ರೀತಿ ಮಡ್ಚ್ಕೋಬೇಕು, ಸೇಮ್ ಸೈಜೇ ಬರ್ತಾ ಹೋಗುತ್ತೆ ನೋಡಿ. ಈ ರೀತಿ ಮಡ್ಚ್ಕೊಬೇಕು. ನಾವು ಆಪೋಸಿಟ್ ಸೈಡ್ ಮಡ್ಚೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗಿ ಪೇಪರ್ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಮಡ್ಚ್ಕೊಬೇಕು. ಮತ್ತು ನೆಕ್ಸ್ಟ್ ಅದನ್ನು ತಿರ್ಸ್ಬಿಟ್ಟು ಕೂಡ ನಾನು ಆ ಟ್ರಯಾಂಗಲ್ ಶೇಪಲ್ಲಿ ಇರೋದನ್ನೆಲ್ಲ ಅದನ್ನು ಹಾಗೆ ಮಡಚ್ಬಿಟ್ಟು ಅದರದ್ದು ನೆಕ್ಸ್ಟ್ ಸೈಡ್ ಭಾಗ ಬರುತ್ತಲ್ಲ ಅದನ್ನು ಕೂಡ ಇದೇ ರೀತಿಯೇ ಮಡ್ಚ್ಕೊಬೇಕು. 2 ಸೈಡ್ ಓಪನ್ ಆಗಿರುತ್ತೆ. ನಮಗೆ ಕಟ್ ಮಾಡಿರ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಕಟ್ ಮಾಡ್ಕೊಂಡಿರೋ ಪೇಪರ್ ಯಾವ ಸೈಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಗೆ ತೋರಿಸ್ತಾ ಇದ್ದೀನೋ ಆ ರೀತಿ 2 ಸೈಡು ಮಡ್ಚ್ಕೊಳ್ಳಿ ನೀಟಾಗಿ. ಎಲ್ಲೂ ಶೇಪ್ ಹೋಗದೆ ಇರೋ ರೀತಿ ಮಡ್ಚ್ಕೊಂಡ್ರೆ ಆಯಿತು. ನೀಟಾಗಿ ಮಡ್ಚ್ಬಿಟ್ಟು ನೆಕ್ಸ್ಟ್ ಕೂಡ ಅದೇ ರೀತಿಯೇ ನೋಡಿ 2 ಸೈಡ್ ಕಟ್ ಮಾಡಿರೋದು ಬರುತ್ತೆ, 2 ಹಾಗೆ ಇರೋದು ಬರುತ್ತೆ. ಮಧ್ಯ ಟ್ರಯಾಂಗಲ್ ಶೇಪ್ ಹಾಗೇ ಇರುತ್ತೆ. ನಾವೇನು ಮಡ್ಚ್ಕೊಂಡು ಕಟ್ ಮಾಡಿದ್ವಲ್ಲ ಆ ಟ್ರಯಾಂಗಲ್ ಶೇಪ್ನ ನಾವು ಈ ರೀತಿ ಮಡ್ಚ್ಕೊಬೇಕು, ಬೆಂಡ್ ಮಾಡಬೇಕು. ನಾವು ಯಾವ ಸೈಡ್ ಮಾಡ್ತಾ ಇದ್ದೀನೋ ಅದೇ ರೀತಿ ಆ ಸೈಡ್ ಮಾಡ್ಕೊಬೇಕು. ಓಪನ್ ಮಾಡಿಬಿಟ್ಟು ಈ ರೀತಿ ಬೆಂಡ್ ಮಾಡ್ಕೊಬೇಕು. ನಾವು ಈಗಷ್ಟೇ ಜಸ್ಟ್ ಮಾಡಿದ್ವಲ್ಲ 2 ಪೇಪರ್ನು ಅದೇ ರೀತಿಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೂಡ ಸೇಮ್ ಅದೇ ರೀತಿಯೇ ಮಾಡಬೇಕು ನಾವು.
ಇದೇ ರೀತಿ ಮಾಡ್ಕೊಂಡು ಮಡ್ಚ್ಕೊಬೇಕು. ನಾವು ಹೇಗೆ ದೊಡ್ಡ ಪೇಪರ್ನ ನೀಟಾಗಿ ಮಡ್ಚಿದ್ವಲ್ಲ ಇದು ಕೂಡ ಅಷ್ಟೇ ಮಧ್ಯ ಎಡ್ಜಿನ ಬರೋ ಥರ ಟ್ರಯಾಂಗಲ್ನ ಮಾಡ್ಕೊಬೇಕು. ಇದು ಅಷ್ಟೇ ಟ್ರಯಾಂಗಲ್ ಶೇಪ್ ಇದೇ ರೀತಿ ಮಾಡ್ಕೊಬೇಕು. ಎರಡೂ ಕೂಡ ಒಂದೇ ರೀತಿ ಮಾಡಬೇಕು. ಆಪೋಸಿಟ್ ಸೈಡ್ ಮಡ್ಚ್ಕೊಬೇಕು ಅಷ್ಟೇ. ಇದನ್ನು ಈ ಸೈಡ್ ಮಡ್ಚಿದ್ರೆ ಅದನ್ನು ಆ ಕಡೆ ಸೈಡಲ್ಲಿ ಮಡ್ಚಬೇಕು. ನೋಡಿ ಎರಡೂ ಅಷ್ಟೇ ಆಪೋಸಿಟ್ ಸೈಡ್ ಮಡ್ಚ್ಕೊಬೇಕು. ಅಪೋಸಿಟ್ ಸೈಡ್ ಮಡ್ಚ್ಬಿಟ್ಟು ಮತ್ತೆ ಅದನ್ನು ಓಪನ್ ಮಾಡ್ಕೊಬೇಕು. ನಮಗೆ ಅದು ಅವಾಗ ಶೇಪ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಓಪನ್ ಮಾಡಿಕೊಂಡ್ರೆ ಮತ್ತೆ ನಾವು ಆ ಟ್ರಯಾಂಗಲ್ ಶೇಪ್ ಹತ್ರ ಕೈ ಇಟ್ಕೊಂಡು ಬೆಂಡ್ ಮಾಡಬೇಕು. ಆ ಪೇಪರ್ ಅಷ್ಟೂ ಬೆಂಡ್ ಮಾಡಲಿಕ್ಕೆ ಬರಲ್ಲ. ಅಲ್ಲೇನು ನಾವು ಟ್ರಯಾಂಗಲ್ ಶೇಪ್ ಲಾಸ್ಟ್ ಮಾಡಿದ್ವಲ್ಲ ಅದೇ ರೀತಿಯೇ ಇದು ಸಣ್ಣದ್ರಲ್ಲೂ ಅಷ್ಟೇ ಅದೇ ರೀತಿ ಒಂದು ಟ್ರಯಾಂಗಲ್ ಶೇಪ್ ಬರುತ್ತೆ. ಅದನ್ನು ಬೆಂಡ್ ಮಾಡ್ಕೊಂಬಿಟ್ಟು ಸೇಮ್ ಅದೇ ರೀತಿಯೇ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ ಮಾಡಿಬಿಟ್ಟು ಮತ್ತೆ ಮಡ್ಚ್ಕೊಬೇಕು. ಇದನ್ನು ಈ ರೀತಿ ಮಡ್ಚ್ಕೊಂಡು ಆ ಕಡೆದು ಅಷ್ಟೇ ಆ ಸೈಡ್ನೂ ಅಷ್ಟೇ ಓಪನ್ ಮಾಡಿಕೊಂಡು ಸೇಮ್ ಇದನ್ನು ಹೇಗೆ ಮಾಡಿದ್ವೋ ಅಲ್ಲಿ ಮಧ್ಯ ಕೈ ಇಟ್ಕೊಂಡ್ರೆ ಸಾಕು. ಈ ರೀತಿ ಕೈ ಇಟ್ಕೊಂಡು ಬೆಂಡ್ ಮಾಡ್ಕೊಬೇಕು. ಅವಾಗ ನೀಟಾಗಿ ಕೂರುತ್ತೆ. ಅದು ಓಪನ್ ಆಗಿದ್ದು ನೀಟಾಗಿ ಕೂತು ಈ ರೀತಿ ಬೆಂಡ್ ಆಗುತ್ತೆ. ಬೆಂಡ್ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿಯೇ ಮಡ್ಚ್ಕೊಂಡ್ರೆ ಆಯಿತು. ಈಗ ಎರಡು ಅದೇನು ಕಾಲ್ ಶೇಪ್ ಬರುತ್ತೆ. ಎರಡು ಕೂಡ ಸ್ಟಿಫಾಗಿ ನಿಲ್ಲುತ್ತೆ. ಈ ರೀತಿ ಮಡ್ಚ್ಬಿಟ್ಟು ಮಾಡಿಕೊಂಡ್ರೆ ನೋಡಿ ಈ ರೀತಿ ಬೆಂಡ್ ಮಾಡ್ಕೊಬೇಕು. ಬೆಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಅಷ್ಟೇ ಒಂದು ಸೈಡು ಒಂದೇ ಇರುತ್ತೆ, ಇನ್ನೊಂದು ಸೈಡು ಎರಡು ಪೇಪರ್ ಬಂದಿರುತ್ತೆ. ಈ ರೀತಿ ಮಾಡಿಕೊಂಡು ಅದನ್ನು ನಿಮ್ಮ ಸೈಡು ತಿರ್ಸ್ಕೊಬೇಕು. ಇದನ್ನು ಅಷ್ಟೇ ಕೂಡ ನೀಟಾಗಿ ನಾನು ಯಾವ ಶೇಪಲ್ಲಿ ಮಾಡ್ತಾಯಿದ್ದೀನೋ ಅದೇ ರೀತಿಯೇ ಶೇಪ್ ಮಾಡಬೇಕು. ಏನು ಸಿಂಗಲ್ ಒಂದಿರುತ್ತಲ್ಲ ಅದು ನಾವೇನು ಚಿಕ್ಕದಾಗಿ ಕಾಲಿಗೆ ಅಂತ ಮಾಡ್ಕೊಂಡ್ವಲ್ಲ ಅದನ್ನು ಅದ್ರದ್ದು ಆಪೋಸಿಟ್ ಸೈಡ್ ಮಾಡ್ಕೊಬೇಕು. ಅದ್ರದ್ದು ನೋಡಿ ಇದ್ರದ್ದು ಆಪೋಸಿಟ್ ಸೈಡ್ ಮಾಡ್ಕೊಂಡಿದ್ದೀನಿ. ಈ ಶೇಪ್ ಮಾಡ್ಕೊಬೇಕು. ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಕೂಡ ಅಷ್ಟೇ ಇದ್ರದ್ದು ಆಪೋಸಿಟ್ ಸೈಡ್ ಮಾಡಿದ್ದೀವಲ್ಲ ಇದನ್ನು ಕೂಡ ಅಷ್ಟೇ ಬೆಂಡ್ ಮಾಡ್ಕೊಬೇಕು. ಅದನ್ನು ಅಷ್ಟೇ ಸ್ಟ್ರೈಟ್ ಮಾಡಿ ನಿಮ್ಮ ಸೈಡು ಮಡ್ಚ್ಕೊಂಡು ಒಂದು ಸರಿ ಮಡ್ಚ್ಕೊಂಡ್ರೆ ಈ ರೀತಿ ಕಾಣುತ್ತೆ. ಮಡ್ಚ್ಕೊಂಡ್ಮೇಲೆ ಅದನ್ನು ನಿಮ್ಮ ಸೈಡು ಬೆಂಡ್ ಮಾಡ್ಕೊಬೇಕು. ನಾನು ಅದೇನು ತೋರಿಸ್ತಾ ಇದ್ದೀನಲ್ಲ ಆ ಶೇಪ್ ಬರಬೇಕು ಸ್ಟ್ರೈಟಾಗಿ. ಆ ಶೇಪ್ ಬರೋ ಥರ ಇದನ್ನು ಮತ್ತು ಆ ಎಡ್ಜನ್ನು ಎರಡನ್ನೂ ಬೆಂಡ್ ಮಾಡ್ಕೊಬೇಕು. ಬೆಂಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬರುತ್ತೆ. ಅಲ್ಲಿ ಕಾಣುತ್ತಲ್ಲ ಆ ಶೇಪಲ್ಲೇ ನಾವು ಬೆಂಡ್ ಮಾಡಬೇಕು. ಎರಡನ್ನೂ ಕೂಡ ಈ ರೀತಿ ಬೆಂಡ್ ಮಾಡಿ ಮತ್ತೆ ನಾವು ಅದನ್ನು ಮಡ್ಚ್ಕೊಬೇಕು. ಎರಡು ಸೈಡ್ ಒಂದೇ ಕಡೆ ಇದೆ ನೋಡಿ, ಒಂದು ಸಿಂಗಲ್ ಒಂದೇ ಕಡೆ ಇದೆ. ನಮ್ಮ ಸೈಡು ಬೆಂಡ್ ಮಾಡ್ಕೊಬೇಕು. ಈ ರೀತಿ ಬೆಂಡ್ ಮಾಡಿಕೊಂಡಾಗ ಅದೇನಾಗುತ್ತೆ ಕೆಳಗಡೆದು ಬಾಲ ಥರ ಬರುತ್ತೆ. ಮೇಲ್ಗಡೆ ಎರಡು ರೆಕ್ಕೆ ಮತ್ತು ಮಧ್ಯ ಇರೋದು ತಲೆ ಶೇಪನ್ನು ಮಾಡ್ಬೋದು. ಇದನ್ನು ಅಷ್ಟೇ ನಿಮ್ಮ ಸೈಡ್ ಮಡ್ಚ್ಕೊಂಡು ಮತ್ತೆ ಆಪೋಸಿಟ್ ಸ್ಟ್ರೈಟಾಗಿ ಮಡ್ಚಬೇಕು. ಅದನ್ನು ಇಟ್ಕೊಂಡ್ರೆ ಸ್ಟ್ರೈಟ್ ಗೊತ್ತಾಗುತ್ತೆ. ಸ್ಟ್ರೈಟಾಗಿ ಮಡ್ಚ್ಬಿಟ್ಟು ಓಪನ್ ಮಾಡಿ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿದಾಗ ಅದು ಅದರ ರೆಕ್ಕೆ ಶೇಪ್ ಬರುತ್ತೆ. ರೆಕ್ಕೆ ಶೇಪ್ ಬಂದರೆ ಮೇಲ್ಗಡೆ ಎಡ್ಜು ಕೆಳಗಡೆ ಎಡ್ಜನ್ನ ಸ್ವಲ್ಪ ಬೆಂಡ್ ಮಾಡ್ಕೊಂಡ್ರೆ ಸಾಕು. ಇನ್ನು ಶೇಪ್ ಚೆಂದ ಕಾಣುತ್ತೆ. ಈ ರೀತಿ ಮಾಡ್ಕೊಬೇಕು. ಎರಡನ್ನೂ ಸೇಮ್ ಅದೇ ರೀತಿ ಮಾಡ್ಕೊಬೇಕು. ಇನ್ನೊಂದು ಕೂಡ ಆಪೋಸಿಟ್ ತಿರುಗಿಸ್ಬಿಟ್ಟು ಅದನ್ನು ಕೂಡ ನಿಮ್ಮದು ಆಪೋಸಿಟ್ ಸೈಡ್ ಬೆಂಡ್ ಮಾಡಿ ಮತ್ತೆ ಸ್ಟ್ರೈಟಾಗಿ ಬೆಂಡ್ ಮಾಡಬೇಕು. ಅದ್ರ ಸ್ಟ್ರೈಟ್ ಅದೇನಿದೆಯಲ್ಲ ಅದು ಪೆಟಲ್ ಥರ ಮಾಡ್ಕೊಂಡಿದ್ದೀವಲ್ಲ ಅದ್ರ ಸ್ಟ್ರೈಟ್ ಈ ರೀತಿ ಸ್ಟ್ರೈಟಾಗಿ ಮಡ್ಚ್ಕೊಬೇಕು. ಸ್ಟ್ರೈಟಾಗಿ ಮಡ್ಚಿ ಮತ್ತೆ ಓಪನ್ ಮಾಡಿದರೆ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಶೇಪ್ ಮಡ್ಚಬೇಕು ಅಂತ. ಈ ರೀತಿ ಓಪನ್ ಮಾಡಿಬಿಟ್ಟು ಎಡ್ಜನ್ನ ಬೆಂಡ್ ಮಾಡಿಕೊಂಡ್ರೆ ಎರಡೂ ಅಷ್ಟೇ ರೆಕ್ಕೆ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಕಾಣುತ್ತೆ. ಮಧ್ಯ ಸೆಂಟ್ರಲ್ ಇರೋದು ತಲೆ ಭಾಗನ ಮಾಡ್ಕೊಂಡ್ರೆ ಆಯಿತು. ಮುಕ್ಕಾಲನಷ್ಟು ಬೆಂಡ್ ಮಾಡ್ಕೊಬೇಕು. ನೋಡಿ ಮುಕ್ಕಾಲಷ್ಟು ಬೆಂಡ್ ಮಾಡಿಕೊಂಡು ಅದು ಅಷ್ಟೇ ಸ್ಟ್ರೈಟ್ ಲೈನ್ ಬರಬೇಕು. ಅದನ್ನು ಬೆಂಡ್ ಮಾಡಿಕೊಂಡು ಓಪನ್ ಮಾಡ್ಕೊಬೇಕು. ಒಳಗಡೆ ಸೈಡಿಂದ ಓಪನ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿಕೊಂಡು ಒಳಗಡೆ ಬೆಂಡ್ ಮಾಡಬೇಕು. ಕೆಳಗಡೆ ತಲೆದು ಕೆಳಗಡೆ ಮುಖಕ್ಕೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿದ ಮೇಲೆ ಮತ್ತೆ ಓಪನ್ ಮಾಡ್ಕೊಬೇಕು. ಅದನ್ನು ಓಪನ್ ಮಾಡಿಕೊಂಡು ಮತ್ತು ನಾನು ಹೇಗೆ ಮಡಚ್ತಾ ಇದ್ದೀನೋ ಅದೇ ರೀತಿಯೇ ಮಡಚಬೇಕು. ಸ್ಟ್ರೈಟಾಗಿ ಬರಬೇಕು. ಅದೇನಾಗುತ್ತೆ ಕೊಕ್ಕು ಭಾಗ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಬೆಂಡ್ ಮಾಡೋದು. ನೋಡಿ ಇದನ್ನು ಅಷ್ಟೇ ಸಣ್ಣದಾಗಿ ಮತ್ತೆ ಫ್ರಂಟಿಗೆ ಬೆಂಡ್ ಮಾಡ್ಕೊಬೇಕು. ಈಗ ನೋಡಿ ಅರ್ಧ ಆಗಿದೆ. ಮತ್ತೆ ಕೂಡ ಇದನ್ನು ಸಣ್ಣದಾಗಿರುತ್ತಲ್ಲ ಮೂತಿ ತುಂಬ ಚೆನ್ನಾಗಿ ಬರಬೇಕು. ಅದು ಕೆಳಗಡೆ ಬೆಂಡ್ ಮಾಡಿಕೊಂಡು ಮತ್ತು ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಡೌನಿಗೆ ಬೆಂಡ್ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಶೇಪ್ ಬರ್ತಾ ಇದೆ. ಈ ರೀತಿ ಡೌನಿಗೆ ಬೆಂಡ್ ಮಾಡಿದಾಗ ಪೂರ್ತಿ ತಲೆ ಭಾಗ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಮಧ್ಯ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಸ್ಟಿಫ್ ಮಾಡ್ಕೊಂಡ್ಬಿಟ್ರೆ ಅದು ಓಪನ್ ಆಗ್ತಾ ಇರಲ್ಲ. ಈ ರೀತಿ ಕ್ಲೋಸ್ ಆಗಿ ಕೂರುತ್ತೆ. ಇದು ಕಾಲ್ ಶೇಪು ಅಷ್ಟೇ ನಿಮ್ಮ ಸೈಡು ಕೆಳಗಡೆ ಬೆಂಡ್ ಮಾಡಿಕೊಂಡು ಪೇಪರ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಕೆಳಗಿಂದ ಓಪನ್ ಮಾಡಿಕೊಂಡು ಮತ್ತೆ ಅದನ್ನು ಕೆಳಗೆ ಮತ್ತೆ ಬೆಂಡ್ ಮಾಡಬೇಕು. ನಾವೇನು ಬೆಂಡ್ ಮಾಡಿರ್ತೀವಲ್ಲ ಆ ಮಾರ್ಕ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ಕೆಳಗಡೆ ಬೆಂಡ್
ಮಾಡಿದ್ರೆ ಆ ಮಾರ್ಕಿಗೆ ಬೆಂಡ್ ಆಗುತ್ತೆ ಅದು ಆಟೋಮೆಟಿಕ್. ನೋಡಿ ಕೆಳಗಡೆ ಬೆಂಡ್ ಮಾಡಿಕೊಂಡು ಮತ್ತೆ ಕೆಳಗಡೆ ಓಪನ್ ಮಾಡಿ, ಕೆಳಗಡೆಯಿಂದ ಓಪನ್ ಮಾಡಿ ಒಳಗಡೆಗೆ ಬೆಂಡ್ ಮಾಡಬೇಕು. ಈ ರೀತಿ ಒಳಗಡೆ ಬೆಂಡ್ ಮಾಡಿದ್ರೆ ಕೈ ಮೇಲೆ, ಬೆರಳು ಮೇಲೆ ಅಥವಾ ಕೋಲ್ ಮೇಲೆ ನಿಲ್ಲಿಸಿದ್ರೆ ಸ್ಟಿಫಾಗಿ ಈ ರೀತಿ ನಿಲ್ಲುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಈಸಿಯಾಗಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಮಕ್ಕಳಿಗೂ ಹೇಳಿಕೊಟ್ರೆ ಅವರು ಕೂಡ ಕಲಿಯೋಕ್ಕೆ ಈಸಿ ಆಗುತ್ತೆ, ಕ್ರಾಫ್ಟ್ ಅಲ್ಲ. ನಾನು ಈಸಿಯಾಗಿ ಮಾಡಿರೋ ಮೆಥಡ್ನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಹೇಗೆ ಕಾಣ್ತಾ ಇದೆ ಬರ್ಡು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಪೂರ್ತಿಯಾಗಿ ನಮ್ಮ ಬರ್ಡು ರೆಡಿಯಾಗಿದೆ. ಇದೇ ರೀತಿದು ನಾನು ಒಂದು 3 ಬರ್ಡ್ನ ಮಾಡಿದ್ದೆ, ಅದನ್ನೆಲ್ಲದನ್ನೂ ಫೋಟೋ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್.